ಬಿಜೆಪಿ ಜೆಡಿಎಸ್ ದೋಸ್ತಿಗಳ 6ನೇ ದಿನದ ಪಾದಯಾತ್ರೆ ಅಂತ್ಯವಾಗಿದ್ದು ಶ್ರೀರಂಗಪಟ್ಟಣ ತಲುಪಿದೆ. ಇಂದು ಸಹ ಬಹುತೇಕ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಪ್ರತ್ಯೇಕ ಗುಂಪಿನಲ್ಲೇ ಪಾದಯಾತ್ರೆಯಲ್ಲಿ ಸಾಗಿದ್ರು. ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಪ್ರೀತಮ್ ಗೌಡ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಅದರ ಒಂದು ವರದಿ ನಿಮ್ಮ ಮುಂದೆ. ಕಮಲದಳ ನಾಯಕರ 6ನೇ ದಿನದ ಪಾದಯಾತ್ರೆ ಅಂತ್ಯ. ಮೈಸೂರು ಚಲೋ ಯಾತ್ರೆಯಲ್ಲಿ ಕಾಣದ ಪ್ರೀತಮ್ ಗೌಡ. ಪಾದಯಾತ್ರೆ 100 ಕಿಲೋಮೀಟರ್ ಪೂರೈಕೆ ಕೇಕ್ ಕತ್ತರಿಸಿದ ನಿಖಿಲ್. ಅಕ್ರಮ ಸೈಟ್ ಪಡೆದ ಸಂಗತಿ, ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮ, ದಲಿತರ ಹಣ ದುರ್ಬಳಕೆ ಸೇರಿದಂತೆ ಸರ್ಕಾರದ ಎಲ್ಲ ಅಕ್ರಮದ ವಿರುದ್ಧ ತೊಡೆತಟ್ಟಿ ನಡೆಸಿದ ದೋಸ್ತಿಗಳ ಪಾದಯಾತ್ರೆ ಇಂದು 6ನೇ ದಿನದ ನಡಿಗೆ ಮುಗಿಸಿದೆ. ಒಟ್ಟು 111 ಕಿಲೋಮೀಟರ್ ನಡೆದಿರುವ ಉಭಯ ಪಕ್ಷಗಳ ನಾಯಕರು ಕಾರ್ಯಕರ್ತರು ಇನ್ನೆರಡು ದಿನಗಳಲ್ಲಿ ಮೈಸೂರು ತಲುಪಲಿದ್ದಾರೆ. ಅಂದ ಹಾಗೆ ಇಂದಿನ ನಡಿಗೆ ವೇಳೆಯೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಮುಖಂಡರು ಗುಟುರು ಹಾಕಿದ್ರು. ಮೂಡಾದಲ್ಲಿ ಲಕ್ಷಾಂತರ ಜನಕ್ಕೆ ಬಡವರಿಗೆ ಹಂಚಬೇಕಾಯ್ತನ್ನ ಸೈತನ್ನ ಹೊಂದಿದೆಯಲ್ಲ ನೀನು. ಕಾವಲುಕಾರಿ ಅಂತ ನಿನ್ನ ಬಿಟ್ಟಿರೋದು ಮುಖ್ಯಮಂತ್ರಿಯಾಗಿ. ಒಳ್ಳೆದ್ ಮಾಡಪ್ಪ ಜನಕ್ಕೆ ಅಂತ ನೀನು ಬಂದಿದ್ನೆಲ್ಲ ಕವರ್ಗಣಕ್ಕೆ ಶುರುವಾದ್ರೆ ಆ ಕಡೆ MLA ನೋಡ್ಬೇಕು. ನೀವು MLAಗಳು ಅವ್ರ ಟ್ರಾನ್ಸ್ಫರ್ಗೆ ಸರ್ಕಾರಿ ಇನ್ಸ್ಪೆಕ್ಟರ್ಗೆಲ್ಲ ಸಬ್ ಇನ್ಸ್ಪೆಕ್ಟರ್ಗೆ 40 ಲಕ್ಷ ಅಂತೆ. ಬಿಜೆಪಿ ಜೆಡಿಎಸ್ನ ಹಗರಣ ಬಿಚ್ಚಿಡ್ತೀವಿ ಅಂತ ಸರ್ಕಾರ ಹೇಳುತ್ತಲೇ ಇದೆ. ಅದೇನ್ ಬಿಚ್ಚಿಡ್ತಾರೋ ಬಿಚ್ಚಿಡ್ಲಿ ಅಂತ ಸವಾಲೆಸೆದ್ರು. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಸರ್ಕಾರವನ್ನ ಶ್ರೀರಂಗಪಟ್ಟಣದ ಬಳಿಯ ಹೊಳೆಯಲ್ಲಿ ಬಿಟ್ಟು ಹೊರಟು ಹೋಗಿ ಅಂತ ಡಾಕ್ಟರ್ ನಾರಾಯಣಗೌಡ ಹೇಳಿದ್ರು. ಬಿಜೆಪಿ ಸರ್ಕಾರದ ಮೇಲೆ ಸಾಕ್ಷಿ ಇಲ್ಲದೆ ಸುಳ್ಳು ಆಪಾದನೆ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ಅಧಿಕಾರಕ್ಕೆ ಬಂದ ಕ್ಷಣದಿಂದ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದೆ. ವರ್ಗಾವಣೆ ಬೆದರಿಕೆ ಹಾಕಿ ವಸೂಲಿ ಮಾಡಿದ್ರು. ರೈತರಿಗೆ ಅನುಕೂಲ ಆಗುವಂತೆ ಕೆಲಸ ಮಾಡಿಲ್ಲ. ಹಾಲಿಗೆ ಬೆಂಬಲ ಬೆಲೆ ಕೂಡ ಕೊಟ್ಟಿಲ್ಲ. ಇವರ ಕಾಟಕ್ಕೆ ಅಧಿಕಾರಿಗಳು ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಭ್ರಷ್ಟಾಚಾರ ಮಾತ್ರ ಇವರು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಮೊದಲ ದಿನದಿಂದ 100 ಕಿಲೋಮೀಟರ್ ಪಾದಯಾತ್ರೆ ಕ್ರಮಿಸಿದ್ದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಕೇಕ್ ಕಟ್ ಮಾಡಿದ್ದ ನಿಖಿಲ್ ಕುಮಾರಸ್ವಾಮಿ, ನಮ್ಮ ಉದ್ದೇಶ ಪಾದಯಾತ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ಎಲ್ಲರೂ ವರ್ತಿಸಬೇಕು ಅಂತ ಮನವಿ ಮಾಡಿದ್ರು. ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರೀತಿಯಾದಂಥ ಘಟನೆಗಳಿಗೆ ಅವಕಾಶವನ್ನು ಕೊಡ್ದಿರಾ, ಉದ್ವೇಗಕ್ಕೆ ಒಳಗಾಗ್ದಿರಾ ಅತ್ಯಂತ ತಾಳ್ಮೆಯಿಂದ ಸಮಾಧಾನಕರವಾಗಿ ವರ್ತನೆಯನ್ನು ಮಾಡಬೇಕು. ಯಾರೇ ಕಿಡಿಗೇಡಿಗಳು ಯಾವುದೇ ಬೇರೆ ಬೇರೆ ದುರುದ್ದೇಶ ಇಟ್ಕೊಂಡು ಏನೇ ನಿಮಗೆ ಮನಸ್ಸಿಗೆ ನೋವು ಕೊಟ್ಟರು ಕೂಡ ಕಾರ್ಯಕರ್ತರಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಯಾವುದೇ ಕಾರಣಕ್ಕೂ ಈ ಪಾದಯಾತ್ರೆ ಅತ್ಯಂತ ಆರೋಗ್ಯಕರವಾಗಿ ಸಾಗುತ್ತಾ ಇದೆ. ಸಾರ್ವಜನಿಕರ ಹಿತಾಸಕ್ತಿಯಿಂದ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ನ ವಿರುದ್ಧವಾಗಿ ಸಾಗ್ತಾ ಇರತಕ್ಕಂಥ ಈ ಪಾದಯಾತ್ರೆಯಲ್ಲಿ ಎಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳು ಕಂಡರೂ ಕೂಡ ನೀವೆಲ್ಲರೂ ಕೂಡ ದಯಮಾಡಿ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನಾಯಕರು ಹೇಳಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು. ಪಾದಯಾತ್ರೆ ಮುಗಿಯುವುದರ ಒಳಗೆ ಜಾಗ ಖಾಲಿ ಮಾಡಬೇಕು. ಇಲ್ಲದಿದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಜೆಡಿಎಸ್ ಬಿಜೆಪಿ ನಾಯಕರು ಸಿಎಂಗೆ ಎಚ್ಚರಿಕೆ ನೀಡಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.